ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇದರ ಸೌಂಡ್ ಕೇಳಿದ್ರಲ್ಲ, ಈ ಥರ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮಾಡುವಂಥ ಗೋಧಿ ಹಿಟ್ಟಿನ ಮತ್ತು ಮೆಂತೆ ನಿಪ್ಪಟ್ಟು ಅಂತ ಹೇಳ್ಬೋದು. ಖಾರದ ನಿಪ್ಪಟ್ಟು ಇದು. ಸೊ ಈ ಒಂದು ಖಾರದ ನಿಪ್ಪಟ್ಟನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾನಿಲ್ಲಿ 2 ಕಟ್ಟ ಮೆಂತೆನ ಸೋಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಮೆಂತೆನ ನಾನು ಈ ಚಾಪರ್ ಒಳಗೆ ಹಾಕಿ ಕಟ್ ಮಾಡ್ಕೊಳತ್ತೀನಿ. ಇದ್ರೊಳಗಾದ್ರೆ ಭಾಳ ಸಣ್ಣ ಆಕೈತಿ, ಹೀಗಾಗಿ ಇದ್ರಾಗ ಕಟ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಣ್ಣಗೆ ಕಟ್ ಆಗೈತಿ ಅಂಥೇಳಿ. ಇವಾಗ 1-2 ಸ್ಪೂನ್ ಎಣ್ಣೆನ ಕಾಯಕ್ಕಿಟ್ಕೊಂಡು ಈ ಕಟ್ ಮಾಡ್ಕೊಂಡಿದ್ದ ಮೆಂತೆನ ಏನೈತಲ್ಲ ಇದ್ರೊಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಪರಾತ ತೊಗೊಂಡು ಇಲ್ಲಿ 1.5 ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಇದ್ರೊಳಗೆ ಒಂದು 4-5 ಸ್ಪೂನಷ್ಟು ಸಣ್ಣ ರವೆ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನಷ್ಟು ಕೆಂಪು ಖಾರ, ಅರಿಶಿನ, ಆಮೇಲೆ ಏನು ನಾವು ಬಿಸಿ ಮಾಡ್ಕೊಂಡಿದ್ವಲ್ಲ ಆ ಮೆಂತೆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ಆ ಥರ ನಾವು ಇದನ್ನು ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ನಾದ್ಕೊಂಡು ಸ್ವಲ್ಪ ಹೊತ್ತು ಸೈಡ್ ಇಟ್ಕೋಬೇಕು. ಈಗ ನಾನು 1 ಕಪ್ ಒಳಗೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಇದನ್ನು ಕಲಿಸ್ಕೊಳಕತ್ತೀನಿ. ಸ್ವಲ್ಪ ಹೊತ್ತು ಹಿಟ್ಟು ನೆನೆದ ಮೇಲೆ ಅದನ್ನು ನಾನು ಈ ಥರ ಲಟ್ಟಿಸ್ಕೊಂಡು ಕಾರ್ನ್ಫ್ಲೋರ್ನ ಅದ್ರ ಮೇಲೆಲ್ಲ ಹರಡ್ಕೊಂಡು ಒಂದು ರೋಲ್ ಮಾಡಿ ಇಟ್ಕೊಳತ್ತೀನಿ. ರೋಲ್ ಮಾಡಿದ ಮೇಲೆ ಒಂದು ಚಾಕು ತೊಗೊಂಡು ಸ್ವಲ್ಪಗೆ ಕಟ್ ಮಾಡ್ಕೊಳತ್ತೀನಿ. ಒಂದು ಸಣ್ಣ ಉಳ್ಳಿ ಬರುವವರೆಗೂ ನಾನು ಕಟ್ ಮಾಡ್ಕೊಳತ್ತೀನಿ. ಇವಾಗ ಸಣ್ಣಗೆ ನಾನು ಏನು ಕಟ್ ಮಾಡ್ಕೊಂಡಿದ್ನಲ್ಲ ಉಳ್ಳಿನ, ಆ ಉಳ್ಳಿ ತೊಗೊಂಡು ಈ ಥರ ನಾನು ಲಟ್ಟಿಸ್ಕೊಳಕತ್ತೀನಿ. ಅಷ್ಟೂ ಲಟ್ಟಿಸ್ಕೊಂಡು ಇವಾಗ ಇದನ್ನು ಎಣ್ಣೆ ಒಳಗೆ ಹಾಕಿ ಕರ್ಕೋಬೇಕು. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನಾನು ಫ್ರೈ ಮಾಡ್ಕೊಳತ್ತೀನಿ. ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿಯಾಗಿನೂ ಬರ್ತಾವೆ. ಈ ಒಂದು ಕಾರ್ನ್ಫ್ಲೋರ್ ಹಾಕೋ ಕಾರಣ ಏನಂತಂದ್ರೆ ಇವು ಜಾಸ್ತಿ ಕ್ರಿಸ್ಪಿ ಆಗ್ಲೇನೋ ಸಂಬಂಧನೇ ಏನು ಮಾಡ್ತೈತಿ, ಕಾರ್ನ್ಫ್ಲೋರ್ನ ಹಾಕಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ನಾನು 2 ಸೈಡು ಕಂದು ಬಣ್ಣ ಬರುವವರೆಗೂ ಕರ್ಕೊಳಕತ್ತೀನಿ. ಇವನ್ನ ಎಷ್ಟು ದಿನ ಇಟ್ಟು ಕೂಡ ನಾವು ತಿನ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ಚಹಾ ಜೊತೆ ನಮಗೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ನಿಜವಾಗ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತೈತಿ. ಯಾಕಂದ್ರೆ ಖಾರವಾಗಿ ಇರ್ತೈತಿ. ಕೈಯೊಳಗೆ ಹಿಡ್ಕೊಂಡು ಆಟ ಆಡ್ಕೋತ ತಿನ್ಕೋತ ಇರ್ತಾರೆ. ಚಹಾ ಜೊತೆನೂ ಚಲೋ ಆಗ್ತೈತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ. ಥ್ಯಾಂಕ್ ಯು ಸೋ ಮಚ್.